ಇನ್ನು ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಸೈಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದಿ ಪರ ಬಂದಿದ್ದಂತಹ ಆದೇಶಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ. ಈ ಮೂಲಕ ಯಶ್ ತಾಯಿಗೆ ಕಾನೂನು ಹೋರಾಟದಲ್ಲಿ ಕೊಂಚ ಮುನ್ನಡೆಯಾದಂತಾಗಿದೆ. ಲಕ್ಷ್ಮಮ್ಮ ಎನ್ನುವರ ಜಿಪಿಎ ಹೋಲ್ಡರ್ ಹಾಕಿದ್ದಂತಹ ಕೇಸ್ ಅದು. ಸೈಟ್ ಮಾಲೀಕರು ಅಂತ ಹೇಳಲಾಗ್ತಾ ಇರುವಂತಹ ಲಕ್ಷ್ಮಮ್ಮ ಕಕ್ಷಿದಾರರಾಗಿ ಪರಿಗಣಿಸದೆ ಆದೇಶ ಅಂತ ಪುಷ್ಪಾ ಅರ್ಜಿ ಹಾಕಿದ್ರು. ಯಶ್ ತಾಯಿ ಏಪ್ರಿಲ್ 16, 2025 ನೀಡಲಾಗಿದ್ದಂತಹ ಏಕಪಕ್ಷೀಯ ತೀರ್ಪದು ಅಂತ ಹೇಳಿ ಅರ್ಜಿ ಹಾಕೊಂಡಿದ್ರು. ವಿಳಂಬ ಅರ್ಜಿ ಮಾನ್ಯ ಮಾಡಿ ಕಕ್ಷಿದಾರರಾಗಿ ಹಾಜರಾಗುವುದಕ್ಕೆ ಅವಕಾಶ ನೀಡಲಾಗಿತ್ತು. ಏಕಪಕ್ಷೀಯ ತೀರ್ಪು ಜಾರಿಗೆ ತಡೆ ಕೊಟ್ಟಿದೆ ಈಗ ಕೋರ್ಟ್. ತಮ್ಮನ್ನ ಕಕ್ಷಿದಾರರಾಗಿ ಪರಿಗಣಿಸದೆ ಆದೇಶ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ದಾಖಲಿಸಿದ್ರು ಯಶ್ ತಾಯಿ. ಈ ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಗಲಾಟೆಯಾದದ್ದು, ಕೋರ್ಟ್ನ ಮೆಟ್ಟಿಲೇರಿರುವಂತಹ ಪ್ರಕರಣವನ್ನ ಗಮನಿಸ್ತಾ ಇದ್ದೀವಿ. ಈಗ ಯಶ್ ತಾಯಿ ಅವರಿಗೆ ಸೇರಿದಂತಹ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಹೇಳಿದ್ದೇನು? ಒಂದು ರೀತಿಯಲ್ಲಿ ಪುಷ್ಪಾ ಅವರಿಗೆ ಇದು ಮುನ್ನಡೆನಾ? ಎಸ್ ಪ್ರತಿಮಾ, ಏನು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಿರತಕ್ಕಂಥ ವಿದ್ಯಾನಗರದ ಒಂದು ಸೈಟ್ ಮಾಲೀಕತ್ವದ ವಿವಾದದಲ್ಲಿ ನಟ ಯಶ್ ತಾಯಿ ಪುಷ್ಪಾ ಅವರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾವ ಒಂದು OS ನಂಬರ್ 672/2023 ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 16, 2025 ಒಂದು ಆದೇಶವನ್ನು ಕೋರ್ಟ್ ಕೊಟ್ಟಿತ್ತು. ಈಗ ಆ ಆದೇಶದ ಆಧಾರದಲ್ಲಿ ದೇವರಾಜ್ ಅವರು ಬಂದು ಪುಷ್ಪಾ ಅವರ ತಾಯಿ ತಮ್ಮದು ಅಂತ ಹೇಳ್ಕೊಳ್ತಕ್ಕಂಥ ಸೈಟ್ನ ಕಾಂಪೌಂಡನ್ನು ಹೊಡೆದಿದ್ರಲ್ಲ, ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಆ ಆದೇಶಕ್ಕೆ ನೀಡಿದಂಥ ಒಂದು ಅಂದರೆ ಆ ಒಂದು ಕೇಸ್ಗೆ ನೀಡಿದಂಥ ಆದೇಶಕ್ಕೆ ಈಗ ಕೋರ್ಟ್ ತಡೆ ನೀಡಿದೆ. ಆ ಒಂದು ಆದೇಶ ಏನಿದೆ 2025 ಏಪ್ರಿಲ್ 16 ನೀಡಿದಂಥ ತಾನು ನೀಡಿದಂಥ ಆದೇಶವನ್ನು ಅನುಷ್ಠಾನವನ್ನು ಮಾಡುವ ಹಾಗಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪುಷ್ಪಾ ಅವರ ತಾಯಿ ಸಲ್ಲಿಸಿರ್ತಕ್ಕಂಥ ಮೇಲ್ಮನವಿ ಇತ್ಯರ್ಥ ಆಗೋವರೆಗೂ ಕೂಡ ಆ ಆದೇಶವನ್ನು ಸ್ಟೇ ಮಾಡಲಾಗಿದೆ ಅಂತೇಳಿ ಫೆಬ್ರವರಿ 11 ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟಿಗೆ ಆದೇಶವನ್ನು ನೀಡಿದೆ. ಈ ಆದೇಶದ ಮೂಲಕ ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಅವರು ನಾನು ಈ ಒಂದು ಸೈಟನ್ನು 6 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದೆ, ಹಣ ಕೊಟ್ಟು ಖರೀದಿ ಮಾಡಿದ ಸೈಟನ್ನು ತಮ್ಮದು ಅಂತ ಹೇಳಿ ದೇವರಾಜ್ ಅವರು ಬಂದು ಕಾಂಪೌಂಡನ್ನು ಹೊಡೆದಾಕಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು. ದೇವರಾಜ್ ಅವರು ಕೂಡ ಕೋರ್ಟಲ್ಲಿ ತಮ್ಮಂತೆ ಆದೇಶ ಆಗಿದೆ, ಅದ್ರ ಪ್ರಕಾರ ನಾನು ಕಾಂಪೌಂಡನ್ನು ತೆರವು ಮಾಡಿದೆ ಅಂತ ಅವರು ಕೂಡ ಹೇಳ್ಕೊಳ್ತಾ ಇದ್ರು. ಆದರೆ ಯಾವ ಆದೇಶವನ್ನು ಇಟ್ಕೊಂಡು ದೇವರಾಜ್ ಅವರು, ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ದೇವರಾಜ್ ಅವರು ಆ ಕಾಂಪೌಂಡನ್ನು ತೆರವು ಮಾಡಿದ್ರು, ಆ ಆದೇಶಕ್ಕೆ ಈಗ ಕೋರ್ಟ್ ಸ್ಟೇ ನೀಡಿದೆ. ಸೊ ಆ ಸ್ಟೇ ನೀಡುವ ಮೂಲಕ ಯಾವ ಆದೇಶದಲ್ಲಿ ಎಕ್ಸ್ಪರ್ಟ್ ಆರ್ಡರ್ ಅಂದರೆ ಈ ಒಂದು ಪ್ರಕರಣದಲ್ಲಿ ಪುಷ್ಪಾ ಅವ್ರನ್ನ ಕಕ್ಷಿದಾರರಾಗಿ ಹಾಜರಾಗಲಿಕ್ಕೆ ಅವಕಾಶ ಆಗಿರಲಿಲ್ಲ. ಹಾಗಾಗಿ ಏಕಪಕ್ಷೀಯವಾಗಿ ನೀಡಿರ್ತಕ್ಕಂಥ ಒಂದು ಆದೇಶಕ್ಕೆ ತಡೆ ಕೊಡಬೇಕು, ತಮ್ಮನ್ನ ಪಾರ್ಟಿಯಾಗಿ ಪರಿಗಣಿಸಬೇಕು ಅಂತೇಳಿ ಪುಷ್ಪಾ ಅವರು ತಮ್ಮ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯನ್ನು ಮಾನ್ಯ ಮಾಡಿರ್ತಕ್ಕಂಥ ಕೋರ್ಟ್ ಅವರನ್ನ ಈ ಒಂದು ಕೇಸ್ನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಒಪ್ಪಿಕೊಂಡಿದೆ. ಜೊತೆಗೆ ಆ ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೂಡ ತಾನು ನೀಡಿದಂಥ 2025 ಏಪ್ರಿಲ್ 16 ಆದೇಶಕ್ಕೆ ಈಗ ತಡೆ ನೀಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಪುಷ್ಪಾ ಅವರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಮಂಜುನಾಥ್.